ಸಮಾಜಶಾಸ್ತ್ರೀಯ ಸಂಶೋಧನೆಗಾಗಿ ಸಂಖ್ಯಾಶಾಸ್ತ್ರ. ಈ ವಿಷಯದ 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲ ಪ್ರಶ್ನೆ. 1. ವಿಜ್ಞಾನ ಎಂದರೇನು? ವಿಜ್ಞಾನ ಎಂದರೆ ವಿಜ್ಞಾನವು ವ್ಯವಸ್ಥಿತ ಜ್ಞಾನವಾಗಿದೆ. ವಿಜ್ಞಾನವು ವೀಕ್ಷಣೆ, ಪ್ರಯೋಗ, ಪುರಾವೆಗಳ ಮೂಲಕ ಭೌತಿಕ ಮತ್ತು ನೈಸರ್ಗಿಕ ರಚನೆ ಮತ್ತು ನಡವಳಿಕೆಯ ವ್ಯವಸ್ಥಿತ ಅಧ್ಯಯನವಾಗಿದೆ. ಪ್ರಶ್ನೆ 2. ಸಮಾಜ ವಿಜ್ಞಾನ ಎಂದರೇನು? ಸಮಾಜ ಅಥವಾ ಸಾಮಾಜಿಕ ವಿಜ್ಞಾನವು ಸಮಾಜ ಮತ್ತು ಸಾಮಾಜಿಕ ಸಂಬಂಧಗಳ ವೈಜ್ಞಾನಿಕ ಅಧ್ಯಯನವನ್ನು ಕೈಗೊಳ್ಳುತ್ತದೆ. ಸಮಾಜ ವಿಜ್ಞಾನವು ವಿಜ್ಞಾನದ ಶಾಖೆಗಳಲ್ಲಿ ಒಂದಾಗಿದೆ. ಇದು ಜನರು ಪರಸ್ಪರ ಹೇಗೆ ಸಂವಹನ ನಡೆಸುತ್ತಾರೆ ಎಂಬುದರ ಅಧ್ಯಯನವಾಗಿದೆ. ಪ್ರಶ್ನೆ 3. ಸಂಶೋಧನೆ ಎಂದರೇನು? ಸಂಶೋಧನೆಯು ಸತ್ಯದ ಶೋಧನೆಯಾಗಿದೆ. ಹೊಸ ಜ್ಞಾನದ ಅನ್ವೇಷಣೆಯಾಗಿದೆ, ಅಸ್ತಿತ್ವದಲ್ಲಿರುವ ಜ್ಞಾನದ ಮರುಪರಿಶೀಲನೆಯಾಗಿದೆ. ಸಂಶೋಧನೆಯು ಜ್ಞಾನದ ಸಂಗ್ರಹವನ್ನು ಹೆಚ್ಚಿಸಲು ಸೃಜನಾತ್ಮಕ ಮತ್ತು ಕ್ರಮಬದ್ಧವಾದ ಅಧ್ಯಯನವಾಗಿದೆ. ಇದು ಒಂದು ವಿಷಯದ ತಿಳುವಳಿಕೆಯನ್ನು ಹೆಚ್ಚಿಸಲು ಪುರಾವೆಗಳ ಸಂಗ್ರಹ, ಸಂಘಟನೆ ಮತ್ತು ವಿಶ್ಲೇಷಣೆಯನ್ನು ಒಳಗೊಂಡಿರುತ್ತದೆ. ಪ್ರಶ್ನೆ 4. ರಿಸರ್ಚ್ ಪದದ ಉತ್ಪತ್ತಿಯನ್ನು ತಿಳಿಸಿರಿ. ಸಂಶೋಧನೆ ಎಂದು ಕರೆಯಲ್ಪಡುವ ಆಂಗ್ಲ ಭಾಷೆಯ ರಿಸರ್ಚ್ ಎಂಬ ಶಬ್ದವು ಫ್ರೆಂಚ್ನ ರಿಸರ್ಚೆ ಎಂಬ ಪದದಿಂದ ಬಂದಿದೆ. ರಿಸರ್ಚ್ ಎಂಬ ಪದವು 2 ಭಾಗಗಳನ್ನು ಹೊಂದಿದೆ. ರಿ ಎಂದರೆ ಪುನಃ ಮತ್ತು ಸರ್ಚ್ ಎಂದರೆ ಹುಡುಕುವುದು, ಹೀಗಾಗಿ ರಿಸರ್ಚ್ ಅಂದರೆ ಪುನಃ ಅಥವಾ ಮತ್ತೆ ಹುಡುಕುವುದು ಎಂಬುದಾಗಿದೆ. ಪ್ರಶ್ನೆ 5. ಸಂಶೋಧನಾ ವಿನ್ಯಾಸ ಎಂದರೇನು? ಸಂಶೋಧನಾ ವಿನ್ಯಾಸವು ವೈಜ್ಞಾನಿಕ ನೀಲನಕ್ಷೆಯಾಗಿದೆ. ಇದು ಸಂಶೋಧನೆ ನಡೆಸಲು ಸಂಶೋಧನಾ ವಿಧಾನಗಳು, ಉಪಕರಣಗಳು ಮತ್ತು ತಂತ್ರಗಳನ್ನು ಒಳಗೊಂಡಿದೆ. ಸಂಶೋಧನೆಯನ್ನು ಹೇಗೆ ಕೈಗೊಳ್ಳಬೇಕು ಎಂಬುದನ್ನು ಸಂಶೋಧನಾ ವಿನ್ಯಾಸವು ತಿಳಿಸುತ್ತದೆ. ಸಂಶೋಧನಾ ವಿನ್ಯಾಸವು ನಿಮ್ಮ ಸಂಶೋಧನಾ ಪ್ರಶ್ನೆಗಳಿಗೆ ಉತ್ತರಿಸುವ ತಂತ್ರವಾಗಿದೆ. ದತ್ತಾಂಶವನ್ನು ಹೇಗೆ ಸಂಗ್ರಹಿಸುತ್ತೀರಿ ಮತ್ತು ವಿಶ್ಲೇಷಿಸುತ್ತೀರಿ ಎಂಬುದನ್ನು ನಿರ್ಧರಿಸುತ್ತದೆ. ಪ್ರಶ್ನೆ 6. ಸಂಶೋಧನಾ ವಿಷಯ ಎಂದರೇನು? ಸಂಶೋಧನಾ ವಿಷಯ ಎಂದರೆ ಸಂಶೋಧನಾ ವಿಷಯವು ಸಂಶೋಧನೆ ನಡೆಸುವಾಗ ಸಂಶೋಧಕರು ಆಸಕ್ತಿ ಹೊಂದಿರುವ ವಿಷಯ ಅಥವಾ ಸಮಸ್ಯೆಯಾಗಿದೆ. ಇದು ಯೋಜನೆ ಅಥವಾ ಅಧ್ಯಯನದ ವಿಷಯವಾಗಿದೆ. ಸಂಶೋಧನಾ ವಿಷಯವು ನಿಮ್ಮ ಸಂಶೋಧನಾ ಶೀರ್ಷಿಕೆಯ ವಿಶಾಲ ಆವೃತ್ತಿಯಾಗಿದೆ. ಪ್ರಶ್ನೆ 7. ಸಂಶೋಧನಾ ಸಮಸ್ಯೆ ಎಂದರೇನು? ಸಂಶೋಧನಾ ಸಮಸ್ಯೆ ಎಂದರೆ ಸಂಶೋಧಕನು ಪರಿಹರಿಸುವ ನಿರ್ದಿಷ್ಟ ಸಮಸ್ಯೆ. ನಾವು ಏನನ್ನು ಮಾಡಲು ಹೊರಟಿದ್ದೇವೆ ಎಂಬುದನ್ನು ಸಂಶೋಧನಾ ಸಮಸ್ಯೆಯು ತಿಳಿಸುತ್ತದೆ. ಇದು ಸಂಶೋಧನೆಗೆ ಸ್ಪಷ್ಟ ಉದ್ದೇಶ ಮತ್ತು ಸಮರ್ಥನೆಯನ್ನು ನೀಡುತ್ತದೆ. ಪ್ರಶ್ನೆ 8. ಪ್ರಾಥಮಿಕ ಮೂಲದ ಮಾಹಿತಿ ಎಂದರೇನು? ಇದರ ಉತ್ತರ ಹಿಂದಿನ DSC 10 ರಲ್ಲಿ ಇದೆ. 9. ಮಾಧ್ಯಮಿಕ ಮೂಲದ ಮಾಹಿತಿ ಎಂದರೇನು? ಇದರ ಉತ್ತರ ಹಿಂದಿನ DSC 10 ರಲ್ಲಿ ಇದೆ. ಪ್ರಶ್ನೆ 10. ಪರಿಕಲ್ಪನೆ ಎಂದರೇನು? ಪರಿಕಲ್ಪನೆ ಎಂದರೆ ಪರಿಕಲ್ಪನೆಗಳು ಸಂಶೋಧಕರು ಅಧ್ಯಯನ ಮಾಡಲು ಬಯಸುವ ವಿದ್ಯಮಾನಗಳ ಬಗ್ಗೆ ಔಪಚಾರಿಕವಾಗಿ ಮತ್ತು ತಾರ್ಕಿಕವಾಗಿ ಅಭಿವೃದ್ಧಿಪಡಿಸಿದ ವಿಚಾರಗಳು. ಪರಿಕಲ್ಪನೆಯು ಕೆಲವು ಘಟನೆಗಳು, ವಸ್ತುಗಳು, ಪರಿಸ್ಥಿತಿಗಳು, ಸನ್ನಿವೇಶಗಳು ಮತ್ತು ನಡವಳಿಕೆಗಳಿಗೆ ಸಂಬಂಧಿಸಿದ ಅರ್ಥಗಳು ಅಥವಾ ಗುಣಲಕ್ಷಣಗಳನ್ನು ಸಾಮಾನ್ಯವಾಗಿ ಅಂಗೀಕರಿಸಲ್ಪಟ್ಟ ಸಂಗ್ರಹವಾಗಿದೆ. ಪ್ರಶ್ನೆ 11. ಪ್ರಾಕ್ ಕಲ್ಪನೆ ಅಥವಾ ಊಹೆ ಎಂದರೇನು? ಪ್ರಾಕ್ ಕಲ್ಪನೆಯನ್ನು ಸಂಶೋಧನಾ ಸಮಸ್ಯೆಯ ತಾತ್ಕಾಲಿಕ ವಿವರಣೆ ಎಂದು ವ್ಯಾಖ್ಯಾನಿಸಬಹುದು. ಇದು ಸಂಶೋಧನೆಯ ಉತ್ಪನ್ನದ ಅಥವಾ ಫಲಿತಾಂಶದ ಕುರಿತು ನಾವು ಅಂದುಕೊಂಡಿರುವ ವಿಚಾರಗಳಾಗಿವೆ. ಪ್ರಾಕ್ ಕಲ್ಪನೆಯು ಕೆಲವು ಪುರಾವೆಗಳ ಆಧಾರದ ಮೇಲೆ ಮಾಡಲಾದ ಒಂದು ಊಹೆಯಾಗಿದೆ. ಅಂದರೆ ಇನ್ನೂ ಸಾಬೀತಾಗದ ಸಿದ್ಧಾಂತ ಅಥವಾ ಪೂರ್ಣವಾಗಿ ಪ್ರಮಾಣೀಕರಿಸದೇ ಇರುವ ವಿವರಣೆ ಎಂದು ಅರ್ಥ. ಪ್ರಶ್ನೆ 12. ಹೈಪೋಥೆಸಿಸ್ ಪದದ ಉತ್ಪತ್ತಿಯನ್ನು ತಿಳಿಸಿರಿ. ಪ್ರಾಕ್ ಕಲ್ಪನೆಯ ಆಂಗ್ಲ ಅನುವಾದ ಹೈಪೋಥೆಸಿಸ್ ಎಂಬ ಪದವು ಪ್ರಾಚೀನ ಗ್ರೀಕ್ ಪದಗಳಿಂದ ಬಂದಿದೆ. ಹೈಪೋ ಮತ್ತು ಥೆಸಿಸ್ ಎಂಬ 2 ಪದಗಳಿಂದ ಕೂಡಿದೆ. ಹೈಪೋ ಎಂದರೆ ಕೆಳಗೆ, ಕಡಿಮೆ ಅಥವಾ ಆಧೀನ ಎಂಬುದಾಗಿದೆ. ಥೆಸಿಸ್ ಎಂದರೆ ಬರವಣಿಗೆಯ ಮುಖ್ಯ ಕಲ್ಪನೆ, ಅಭಿಪ್ರಾಯ, ಸಿದ್ಧಾಂತ ಅಥವಾ ಪರಿಗಣನೆಗೆ ಮುಂದಿಡಲಾದ ಪ್ರಸ್ತಾಪ. ಪ್ರಶ್ನೆ 13. ಸಿದ್ಧಾಂತ ಎಂದರೇನು? ಸಿದ್ಧಾಂತವು ನಿಯಮಗಳು, ಊಹೆಗಳು ಮತ್ತು ಸತ್ಯಗಳನ್ನು ಒಳಗೊಂಡಿರುವ ನೈಸರ್ಗಿಕ ಪ್ರಪಂಚದ ಒಂದು ಅಂಶದ ಉತ್ತಮವಾದ ವಿವರಣೆಯಾಗಿದೆ. ಸಿದ್ಧಾಂತವು ಸಂಗತಿಗಳು ಅಥವಾ ಘಟನೆಗಳನ್ನು ವಿವರಿಸಲು ಉದ್ದೇಶಿಸಿರುವ ಕಲ್ಪನೆ ಅಥವಾ ಕಲ್ಪನೆಗಳ ಸಮೂಹವಾಗಿದೆ. ಪ್ರಶ್ನೆ 14. ಚಲಕ ಎಂದರೇನು? ಚಲಕವು ಬದಲಾಗುವ ಸಂಗತಿಯಾಗಿದೆ. ವೇರಿಯಬಲ್ ಅಥವಾ ಚಲಕವು ಒಂದು ಪ್ರಮಾಣವು ಆಗಿದ್ದು, ಅದನ್ನು ಬದಲಾಯಿಸಬಹುದು ಮತ್ತು ಅದು ಸ್ಥಿರವಾಗಿರುವುದಿಲ್ಲ. ಅದರ ಅಂಶ, ವೈಶಿಷ್ಟ್ಯ ಹಾಗೂ ಗುಣಗಳು ಬದಲಾವಣೆಗೆ ಒಳಪಟ್ಟಿರುತ್ತವೆ. ಚಲಕ ಎನ್ನುವುದು ಗಣಿತದ ಸಮಸ್ಯೆಗೆ ಅನುಗುಣವಾಗಿ ಬದಲಾಗಬಹುದಾದ ಪ್ರಮಾಣವಾಗಿದೆ. ಪ್ರಶ್ನೆ 15. ಸಂಶೋಧನಾ ತೀರ್ಮಾನ ಎಂದರೇನು?
ಸಂಶೋಧನಾ ಪ್ರಬಂಧದಲ್ಲಿನ ತೀರ್ಮಾನವು ಸಂಶೋಧನೆಯ ಸುದೀರ್ಘ ಮತ್ತು ಪ್ರಯಾಸಕರ ಪ್ರಯಾಣದ ಅಂತಿಮ ಹಂತವಾಗಿದೆ. ಅದು ಸಂಶೋಧನಾ ಕಥೆಯ ಕೊನೆಯ ಅಧ್ಯಾಯವಾಗಿದೆ. ನಾನು ಹುಡುಕುತ್ತಿರುವುದನ್ನು ತಿಳಿಸುವುದಾಗಿದೆ. ನಾನು ಕಂಡುಕೊಂಡಿದ್ದೇನೆ ಎಂಬುದನ್ನು ಸಂಶೋಧಕನು ತಿಳಿಸುವುದಾಗಿದೆ. ಪ್ರಶ್ನೆ 16. ಸಂಶೋಧನಾ ವಿಧಾನಗಳು ಎಂದರೇನು? ಸಂಶೋಧನಾ ವಿಧಾನಗಳು ದತ್ತಾಂಶವನ್ನು ಸಂಗ್ರಹಿಸಲು ಮತ್ತು ವಿಶ್ಲೇಷಿಸಲು ನಿರ್ದಿಷ್ಟ ಕಾರ್ಯವಿಧಾನಗಳಾಗಿವೆ. ಸಂಶೋಧನಾ ವಿಧಾನಗಳನ್ನು ಅಭಿವೃದ್ಧಿಪಡಿಸುವುದು ಸಂಶೋಧನಾ ವಿನ್ಯಾಸದ ಅವಿಭಾಜ್ಯ ಅಂಗವಾಗಿದೆ. ಸಂಶೋಧನಾ ವಿಧಾನಗಳು ಸಂಶೋಧನೆ ಮಾಡಲು ಬಳಸುವ ಸಾಧನಗಳನ್ನು ಉಲ್ಲೇಖಿಸುತ್ತವೆ. ಇವು ಗುಣಾತ್ಮಕವಾಗಿರಬಹುದು, ಪರಿಮಾಣಾತ್ಮಕವಾಗಿರಬಹುದು ಅಥವಾ ಮಿಶ್ರವಾಗಿರಬಹುದು. ಪ್ರಶ್ನೆ 17. ಗುಣಾತ್ಮಕ ವಿಧಾನಗಳು ಎಂದರೇನು? ಜನರ ನಂಬಿಕೆಗಳು, ಅನುಭವಗಳು, ವರ್ತನೆಗಳು, ನಡವಳಿಕೆ ಮತ್ತು ಪರಸ್ಪರ ಕ್ರಿಯೆಗಳನ್ನು ಅರ್ಥಮಾಡಿಕೊಳ್ಳಲು ಗುಣಾತ್ಮಕ ವಿಧಾನವನ್ನು ಬಳಸಲಾಗುತ್ತದೆ. ಗುಣಾತ್ಮಕ ದತ್ತಾಂಶವು ಗುಣಗಳು ಅಥವಾ ಗುಣಲಕ್ಷಣಗಳನ್ನು ವಿವರಿಸುತ್ತದೆ. ಪ್ರಶ್ನೆ 18. ಪರಿಮಾಣಾತ್ಮಕ ವಿಧಾನಗಳು ಎಂದರೇನು? ಪರಿಮಾಣಾತ್ಮಕ ವಿಧಾನಗಳು ವಸ್ತುನಿಷ್ಠ ಮಾಪನಗಳು ಮತ್ತು ದತ್ತಾಂಶದ ಅಂಕಿಅಂಶ, ಗಣಿತ ಅಥವಾ ಸಂಖ್ಯಾತ್ಮಕ ವಿಶ್ಲೇಷಣೆಗೆ ಒತ್ತು ನೀಡುತ್ತವೆ. ಇವೆಲ್ಲವುಗಳನ್ನು ಒಳಗೊಂಡಿರುವ ವಿಧಾನವೇ ಪರಿಮಾಣಾತ್ಮಕ ವಿಧಾನವಾಗಿದೆ. 19. ಸಮೀಕ್ಷೆ ಎಂದರೇನು? ಇದರ ಉತ್ತರ ಹಿಂದಿನ DSC 10 ರಲ್ಲಿ ಇದೆ. ಪ್ರಶ್ನೆ 20. ಮಾದರಿ ಅಥವಾ ನಮೂನೆ ಎಂದರೇನು? ಸ್ಯಾಂಪ್ಲಿಂಗ್ ಅಥವಾ ಮಾದರಿ ಪ್ರಕ್ರಿಯೆ ಎಂದರೆ ಸಂಶೋಧನೆಯಲ್ಲಿ ದತ್ತಾಂಶವನ್ನು ಸಂಗ್ರಹಿಸುವ ಗುಂಪನ್ನು ಆಯ್ಕೆ ಮಾಡುವುದು. ಉದಾಹರಣೆಗೆ ಸಂಶೋಧಕರು ಎಲ್ಲರ ಬಗ್ಗೆ ಅಧ್ಯಯನ ಮಾಡುವ ಬದಲು ಕೆಲವು ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಂಡು ಅಧ್ಯಯನ ಮಾಡುವುದಾಗಿದೆ. ಅಂದರೆ ಮಾದರಿಯು ದೊಡ್ಡ ಜನಸಂಖ್ಯೆಯ ಗುಣಲಕ್ಷಣಗಳನ್ನು ಹೊಂದಿರುವ ಉಪವಿಭಾಗವಾಗಿದೆ. ಪ್ರಶ್ನೆ 21. ಸಂದರ್ಶನ ಎಂದರೇನು? ಇದರ ಉತ್ತರ ಹಿಂದಿನ DSC 10 ರಲ್ಲಿ ಇದೆ. ಪ್ರಶ್ನೆ 22. ಪ್ರಶ್ನಾವಳಿ ಎಂದರೇನು? ಇದರ ಉತ್ತರವು ಸಹ ಹಿಂದಿನ DSC 10 ರಲ್ಲಿ ಇದೆ. ಅವಲೋಕನ ಎಂದರೇನು? ಇದರ ಉತ್ತರ ಹಿಂದಿನ DSC 10 ರಲ್ಲಿ ಇದೆ. ಸಹಭಾಗಿ ಅವಲೋಕನ ಎಂದರೇನು? ಇದರ ಉತ್ತರ ಹಿಂದಿನ DSC 10 ರಲ್ಲಿ ಇದೆ. ಅಸಹಭಾಗಿ ಅವಲೋಕನ ಎಂದರೇನು? ಇದರ ಉತ್ತರ ಹಿಂದಿನ DSC 10 ರಲ್ಲಿ ಇದೆ. ಪ್ರಶ್ನೆ 26. ಸಂಖ್ಯಾಶಾಸ್ತ್ರ ಎಂದರೇನು? ಸಂಖ್ಯಾಶಾಸ್ತ್ರವು ಗಣಿತದ ಒಂದು ಶಾಖೆಯಾಗಿದ್ದು, ಅದು ದತ್ತಾಂಶ ಸಂಗ್ರಹಣೆ, ವಿಮರ್ಶೆ ಮತ್ತು ವಿಶ್ಲೇಷಣೆಯೊಂದಿಗೆ ವ್ಯವಹರಿಸುತ್ತದೆ. ದತ್ತಾಂಶಗಳಿಂದ ಅರ್ಥಪೂರ್ಣ ಮಾಹಿತಿಯನ್ನು ಹೊರತೆಗೆಯುವುದನ್ನು ಅಧ್ಯಯನ ಮಾಡುವ ಗಣಿತದ ಶಾಖೆಯನ್ನು ಸಂಖ್ಯಾಶಾಸ್ತ್ರ ಎನ್ನುತ್ತೇವೆ. ಪ್ರಶ್ನೆ 27. ಸಾಮಾಜಿಕ ಸಂಖ್ಯಾಶಾಸ್ತ್ರ ಎಂದರೇನು? ಸಾಮಾಜಿಕ ಸಂಖ್ಯಾಶಾಸ್ತ್ರವು ಸಾಮಾಜಿಕ ಪರಿಸರದಲ್ಲಿ ಮಾನವ ನಡವಳಿಕೆಯನ್ನು ಅಧ್ಯಯನ ಮಾಡಲು ಸಂಖ್ಯಾಶಾಸ್ತ್ರೀಯ ಮಾಪನ ವ್ಯವಸ್ಥೆಗಳ ಬಳಕೆಯಾಗಿದೆ. ಸಂಖ್ಯಾಶಾಸ್ತ್ರವು ವ್ಯಕ್ತಿಗಳು, ಅವರ ಜೀವನ ಮತ್ತು ಕೆಲಸದ ಪರಿಸ್ಥಿತಿಗಳ ಮೇಲೆ ಕೇಂದ್ರೀಕರಿಸುವ ದತ್ತಾಂಶದ ಸಂಗ್ರಹಣೆ, ಸಂಸ್ಕರಣೆ ಮತ್ತು ಪ್ರಸ್ತುತಿಯನ್ನು ಒಳಗೊಂಡಿದೆ. ಪ್ರಶ್ನೆ 28. ಸ್ಟ್ಯಾಟಿಸ್ಟಿಕ್ಸ್ ಪದದ ಉತ್ಪತ್ತಿಯನ್ನು ತಿಳಿಸಿರಿ. ಸಂಖ್ಯಾಶಾಸ್ತ್ರ ಎಂದು ಕರೆಯುವ ಆಂಗ್ಲ ಭಾಷೆಯ ಸ್ಟೇಟಸ್ ಎಂಬ ಪದವು ಲ್ಯಾಟಿನ್ ಪದ ಸ್ಟ್ಯಾಟಿಸ್ಟಿಕ್ಸ್ ಪದದಿಂದ ಉತ್ಪತ್ತಿಯಾಗಿದೆ. ಪ್ರಶ್ನೆ 29. ಸ್ಥಿರ ಅಥವಾ ಸ್ಥಿರಾಂಶ ಎಂದರೇನು? ಸ್ಥಿರಾಂಶ ಎನ್ನುವುದು ಹೆಸರೇ ಸೂಚಿಸುವಂತೆ ಸ್ಥಿರವಾಗಿ ಇರುವಂತಹದ್ದು, ಬದಲಾಗದ ಯಾವುದಾದರೂ ಅಂಶವು ಸ್ಥಿರಾಂಶ ಎಂದು ಕರೆಯಿಸಿಕೊಳ್ಳುತ್ತದೆ. ಪ್ರಶ್ನೆ 30. ಆವರ್ತನ ಕೋಷ್ಟಕ ಅಥವಾ ವಿತರಣಾ ಪಟ್ಟಿ ಎಂದರೇನು? ಆವರ್ತನ ಕೋಷ್ಟಕ ಅಥವಾ ವಿತರಣಾ ಪಟ್ಟಿ ಎಂಬುದು ಚಲಕಗಳು ಮತ್ತು ಅವುಗಳ ಆವರ್ತನಗಳನ್ನು ಕಂಬಸಾಲು ಅಂದರೆ ಕಾಲಂಗಳು ಮತ್ತು ಅಡ್ಡಸಾಲು ಅಂದರೆ ರೋಗಳಾಗಿ ಎಲ್ಲಾ ದತ್ತಾಂಶವನ್ನು ಸಂಕ್ಷಿಪ್ತಗೊಳಿಸುವ ಒಂದು ಚಾರ್ಟ್ ಆಗಿದೆ. ಪ್ರಶ್ನೆ 31. ಸ್ತಂಭ ಚಿತ್ರ ಎಂದರೇನು? ಸ್ತಂಭ ಚಿತ್ರ ಎನ್ನುವುದು ಸ್ತಂಭಗಳು ಅಂದರೆ ಬಾರ್, ಕಾಲಂಗಳು ಅಥವಾ ಪಟ್ಟಿಗಳನ್ನು ಬಳಸಿಕೊಂಡು ದತ್ತಾಂಶ, ಪ್ರಮಾಣಗಳು ಅಥವಾ ಸಂಖ್ಯೆಗಳ ಚಿತ್ರಾತ್ಮಕ ನಿರೂಪಣೆಯಾಗಿದೆ. ಸ್ತಂಭ ಚಿತ್ರವು ನಡುವೆ ಸಮಾನ ಅಂತರವನ್ನು ಹೊಂದಿರುವ ಆಯತಾಕಾರದ ಸ್ತಂಭಗಳನ್ನು ಬಳಸಿಕೊಂಡು ನಿಖರವಾದ ದತ್ತಾಂಶದ ಚಿತ್ರಾತ್ಮಕ ನಿರೂಪಣೆಯಾಗಿದೆ. ಪ್ರಶ್ನೆ 32. ಪೈ ಚಿತ್ರ ಎಂದರೇನು? ಪೈ ಚಿತ್ರ ಅಥವಾ ವೃತ್ತದ ಚಾರ್ಟ್ ಒಂದು ವೃತ್ತಾಕಾರದ ಅಂಕಿಅಂಶಗಳ ಚಿತ್ರಣ ಆಗಿದ್ದು, ಇದನ್ನು ಸಂಖ್ಯಾತ್ಮಕ ಅನುಪಾತವನ್ನು ವಿವರಿಸಲು ವಲಯಗಳಾಗಿ ವಿಂಗಡಿಸಲಾಗಿರುತ್ತದೆ. ಪೈ ಚಾರ್ಟ್ನಲ್ಲಿ ಪ್ರತಿ ವಲಯದ ಆರ್ಕ್ ಉದ್ದವು ಮತ್ತು ಅದರ ಪರಿಣಾಮವಾಗಿ ಅದರ ಕೇಂದ್ರಕೋನ ಮತ್ತು ಪ್ರದೇಶವು ಅದು ಪ್ರತಿನಿಧಿಸುವ ಪ್ರಮಾಣಕ್ಕೆ ಅನುಗುಣವಾಗಿರುತ್ತದೆ. ಪ್ರಶ್ನೆ 33. ಹಿಸ್ಟೋಗ್ರಾಮ್ ಎಂದರೇನು? ಹಿಸ್ಟೋಗ್ರಾಮ್ ಎಂದರೆ ಇದು ನಿರಂತರ ವರ್ಗವ್ಯಾಪ್ತಿ ಇರುವ ವರ್ಗೀಕೃತ ಆವೃತ್ತಿ ವಿತರಣೆಯನ್ನು ನಕ್ಷೆಯಲ್ಲಿ ಪ್ರತಿನಿಧಿಸುವುದಾಗಿದೆ. ಇದು ಆಯತಗಳನ್ನು ಬಳಸಿಕೊಂಡು ಸಂಖ್ಯಾತ್ಮಕ ದತ್ತಾಂಶದ ಆವರ್ತನವನ್ನು ತೋರಿಸುವ ಆಲೇಖ ಅಥವಾ ಗ್ರಾಫ್ ಆಗಿದೆ.
ಆಯತದ ಎತ್ತರ ಅಂದರೆ ಲಂಬ ಅಕ್ಷ ಚಲಕದ ವಿತರಣಾ ಆವರ್ತನವನ್ನು ಪ್ರತಿನಿಧಿಸುತ್ತದೆ. ಮತ್ತು ಆಯತದ ಅಗಲ ಅಂದರೆ ಸಮತಲ ಅಕ್ಷ ಚಲಕದ ಮೌಲ್ಯವನ್ನು ಪ್ರತಿನಿಧಿಸುತ್ತದೆ. ಉದಾಹರಣೆಗೆ ವರ್ಷಗಳು ಅಥವಾ ವಯಸ್ಸು ಇತ್ಯಾದಿ. ಪ್ರಶ್ನೆ 34. ಆಲೇಖ ನಿರೂಪಣೆ ಎಂದರೇನು? ದತ್ತಾಂಶಗಳನ್ನು ನಕ್ಷೆಯ ಮೂಲಕ ತೋರಿಸುವ ಕ್ರಮವನ್ನು ಆಲೇಖ ನಿರೂಪಣೆ ಎನ್ನುವರು. ಆಲೇಖವು x ಮತ್ತು y ಅಕ್ಷಗಳ ಸಹಾಯದಿಂದ ದತ್ತಾಂಶಗಳನ್ನು ಪ್ರತಿನಿಧಿಸುತ್ತದೆ. ಪ್ರಶ್ನೆ 35. ಕೇಂದ್ರೀಯ ಪ್ರವೃತ್ತಿಯ ಮಾಪನಗಳು ಎಂದರೇನು? ದತ್ತಾಂಶ ವಿತರಣೆಯ ಮಧ್ಯ ಅಥವಾ ಕೇಂದ್ರವನ್ನು ಪ್ರತಿನಿಧಿಸುವ ಒಂದೇ ಮೌಲ್ಯದೊಂದಿಗೆ ಸಂಪೂರ್ಣ ದತ್ತಾಂಶವನ್ನು ವಿವರಿಸಲು ಪ್ರಯತ್ನಿಸುವ ಮಾಪನಗಳೇ ಕೇಂದ್ರೀಯ ಪ್ರವೃತ್ತಿ ಮಾಪನಗಳಾಗಿವೆ. ಪ್ರಶ್ನೆ 36. ಸರಾಸರಿ ಎಂದರೇನು? ಇದು ಕೇಂದ್ರೀಯ ಪ್ರವೃತ್ತಿಯ ಮಾಪನಗಳಲ್ಲಿ ಒಂದಾಗಿದ್ದು, ಸರಾಸರಿಯು ಎಲ್ಲ ಪ್ರಾಪ್ತಾಂಕಗಳ ಮೊತ್ತವನ್ನು ಪ್ರಾಪ್ತಾಂಕಗಳ ಸಂಖ್ಯೆಯಿಂದ ಭಾಗಿಸಿದಾಗ ದೊರಕುವ ಬೆಲೆಯೇ ಸರಾಸರಿಯಾಗಿದೆ. ಪ್ರಶ್ನೆ 37. ಮಧ್ಯಕ ಅಥವಾ ಮಧ್ಯಾಂಕ ಎಂದರೇನು? ಮಧ್ಯಕ ಅಥವಾ ಮಧ್ಯಬೆಲೆ ಅಥವಾ ಮಧ್ಯಾಂಕವು ದತ್ತಾಂಶವನ್ನು ಎರಡು ಸಮಾನ ಭಾಗಗಳಾಗಿ ವಿಭಜಿಸುವ ಮೌಲ್ಯವಾಗಿದೆ. ಅದರ ವೀಕ್ಷಣೆ ಸಂಖ್ಯೆಯು ಅದರ ಕೆಳಗಿನ ವೀಕ್ಷಣೆಗಳ ಸಂಖ್ಯೆಗೆ ಸಮಾನವಾಗಿರುತ್ತದೆ. ಇದು ಎಲ್ಲಾ ಪ್ರಾಪ್ತಾಂಕಗಳ ಮಧ್ಯದ ದತ್ತಾಂಶ ಅಥವಾ ಪ್ರಾಪ್ತಾಂಕವಾಗಿರುತ್ತದೆ. ಪ್ರಶ್ನೆ 38. ಬಹುಲಕ ಅಥವಾ ಬಹುಲಾಂಕ ಎಂದರೇನು? ಬಹುಲಕ ಅಥವಾ ಬಹುಲಾಂಕ ಅಥವಾ ರೂಢಿಬೆಲೆಯು ಪ್ರಾಪ್ತಾಂಕಗಳ ಸರಣಿಯಲ್ಲಿ ಹೆಚ್ಚಾಗಿ ಹಲವಾರು ಬಾರಿ ಪುನರಾವರ್ತನೆಯಾದ ಮೌಲ್ಯವಾಗಿರುತ್ತದೆ. ಅಲ್ಲದೆ ಯಾವುದೇ ಸಂಖ್ಯೆ ಅಥವಾ ಪ್ರಾಪ್ತಾಂಕ ಪುನರಾವರ್ತನೆ ಇಲ್ಲ ಎಂದರೆ ಗರಿಷ್ಠ ಸಂಖ್ಯೆಯೇ ಬಹುಲಾಂಕವಾಗಿದೆ. ಪ್ರಶ್ನೆ 39. ವ್ಯಾಪ್ತಿ ಎಂದರೇನು? ಇದು ವಿಚಲನೆ ಅಥವಾ ಚದುರುವಿಕೆಯ ಮಾಪನಗಳಲ್ಲಿ ಒಂದಾಗಿದ್ದು, ವಿತರಣೆಯಲ್ಲಿರುವ ಸಂಖ್ಯೆಗಳ ಗರಿಷ್ಠ ಮತ್ತು ಕನಿಷ್ಠ ಮೌಲ್ಯಗಳ ನಡುವಿನ ಅಂತರವನ್ನು ವ್ಯಾಪ್ತಿ ಅಥವಾ ವಿಸ್ತಾರ ಎನ್ನುವರು. ಅಂದರೆ ಗರಿಷ್ಠ ಸಂಖ್ಯೆಯಲ್ಲಿ ಕನಿಷ್ಠ ಸಂಖ್ಯೆಯನ್ನು ಕಳೆದಾಗ ವ್ಯಾಪ್ತಿ ದೊರೆಯುತ್ತದೆ. ಕೊನೆಯ ಪ್ರಶ್ನೆ 40. ಸ್ಪೇಯರ್ಮನ್ ಶ್ರೇಣಿಯ ಸಹಸಂಬಂಧ ಎಂದರೇನು? ಸ್ಪೇಯರ್ಮನ್ ಶ್ರೇಣಿಯ ಸಹಸಂಬಂಧವು ಎರಡು ಶ್ರೇಯಾಂಕದ ಚಲಕಗಳ ನಡುವಿನ ಸಂಬಂಧದ ಶಕ್ತಿ ಮತ್ತು ದಿಕ್ಕನ್ನು ಅಳೆಯುವ ಸಂಖ್ಯಾಶಾಸ್ತ್ರೀಯ ಸಾಧನವಾಗಿದೆ. ಈ ತೆರನಾದ 2 ಅಂಕದ ಪ್ರಶ್ನೋತ್ತರಗಳು ಇದ್ದು, ಮುಂದಿನ SEC ಅಂದರೆ ಸೆಕ್ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.